ಹೇಳ್ತೀವಿ. ಡಯಾಫ್ರಮೆಟಿಕ್ ಬ್ರೀತಿಂಗ್ ಅಂದರೆ ನಮ್ಮ ಲಂಗ್ಸು ಮತ್ತು ಇಂಟರ್ನಲ್ ಆರ್ಗನ್ಸ್ ಆಫ್ ದ ಅಬ್ಡಮನ್ನ ಡಯಾಫ್ರಮ್ ಅಂತ ಒಂದು ಥಿನ್ ಮಸ್ಕ್ಯುಲರ್ ಲೇಯರು ಸಪ್ರೇಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಮೂಮೆಂಟ್ ಕೊಟ್ಟು ನಾವು ಬ್ರೀತ್ ಮಾಡಬೇಕು. ನಾವು ಉಸಿರನ್ನು ತೊಗೊಂಡಾಗ ಡೆಪ್ತಾಗಿ ಹೋದಾಗ ಡಯಾಫ್ರಮ್ ಕೆಳಗೆ ತಳ್ಳಲ್ಪಡುತ್ತೆ, ಹೊಟ್ಟೆ ಇರೋ ಆರ್ಗನ್ಸ್ಗಳು ಮುಂದಕ್ಕೆ ತಳ್ಳಲ್ಪಡುತ್ತೆ. ಅದಕ್ಕೆ ನಾವು ಹೊಟ್ಟೆ ಮುಂದೆ ಹೋಗೋದು ಹಿಂದೆ ಹೋಗೋದು ಆಗ್ತಾ ಇದೆ. ಆ ಡಯಾಫ್ರಮ್ಗೆ ಮೂಮೆಂಟ್ ಕೊಟ್ಟು ನಾವು ಬ್ರೀತ್ ಮಾಡಿದಾಗ ಉಸಿರಾಟ ಆಳಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಇಂಡಿಕೇಷನ್. ನಾವು ಇನ್ಹೇಲ್ ಮಾಡಿದಾಗ ಹೊಟ್ಟೆ ಮುಂದೆ ಬರಬೇಕು, ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಒಳಗಡೆ ಹೋಗಬೇಕು. ಇಲ್ಲ ಬರೀ ಚೆಸ್ಟಲ್ಲೇ ಮಾಡ್ತಾಯಿದ್ವಿ, ಬರೀ ಹಿಂಗೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಏನು ಆಳವಾಗಿ ನಾವು ಉಸಿರಾಟ ತೊಗೊಳ್ತಾ ಇಲ್ಲ, ಬರೀ ಮೇಲ್ಮೇಲೆ ಮಾತ್ರ ಉಸಿರಾಟ ಮಾಡ್ತಾಯಿದ್ದೀವಿ ಅಂತ ಈ ಅರ್ಥ ಬರುತ್ತೆ. ಮತ್ತು ಇದು ಶಾಲೋ ಬ್ರೀತಿಂಗ್ ಅಂತ ಹೇಳಿ, ಬರೀ ಮೇಲ್ಮೇಲೆ ಉಸಿರಾಟ ಮಾಡಿದ್ರೆ ಶಾಲೋ ಬ್ರೀತಿಂಗ್ ಅಂತ ಹೇಳಿ. ಶಾಲೋ ಬ್ರೀತಿಂಗ್ ಇಸ್ ಒನ್ ಆಫ್ ದ ಇಂಡಿಕೇಶನ್ ವಿ ಆರ್ ನಾಟ್ ಯೂಸಿಂಗ್ ಅವರ್ ಲಂಗ್ ಟು ದ ಆಪ್ಟಿಮಮ್ ಲೆವೆಲ್ ಅಂತ. ನಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಬಂದು ನಾವು ಬರೀ ಮೇಲ್ಮೇಲೆ ಉಸಿರಾಟ ಮಾಡುವಂಥದ್ದು. ಯಾವಾಗ ನಾವು ದೀರ್ಘವಾಗಿ ಉಸಿರಾಟ ಮಾಡ್ತೀವೋ ನಮ್ಮ ದೇಹದಲ್ಲಿ ಆಮ್ಲಜನಕತ್ವವು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಕೃತಿ ಪ್ರಾಣವನ್ನು ನಮ್ಮ ಏನು ಮಹಾಪ್ರಾಣದಿಂದ ನಾವು ನಮ್ಮಲ್ಲಿರುವಂತಹ ಇಂಡಿವಿಜುವಲ್ ಪ್ರಾಣವನ್ನು ಇನ್ನಷ್ಟು